28ನೇ ಕಂತಿನ ಹಣದ ವಿಚಾರವಾಗಿ ಇವಾಗಿನವರೆಗೂ ಒಂದು ಲೈವ್ ಅಪ್ಡೇಟ್ಸ್ ನ ನೋಡೋದಾದ್ರೆ ಸದ್ಯಕ್ಕೆ ಗೃಹಲಕ್ಷ್ಮಿಯ 28ನೇ ಕಂತಿನ ಹಣ ಸುಮಾರು 60-65% ಮಹಿಳೆಯರಿಗೆ ಜಮೆಯಾಗಿದೆ. ಹೌದು ವೀಕ್ಷಕರೇ, ಇವಾಗ 28ನೇ ಕಂತಿನ ಹಣ ಜಮೆ ಆಗೋದಕ್ಕೆ ಆರಂಭವಾಗಿದ್ದು ಒಂದು 7-8 ದಿನಗಳಾಗಿದೆ. ಸೊ ಮೊದಲಿಗೆ ಒಂದು 8-10% ಜಮೆ ಆಯಿತು. ಅದಾದ ನಂತರ 20-25%, ಈಗ 30-35%. ಇವಾಗ ಒಂದು 2 ದಿನಗಳಲ್ಲಿ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಯ ಮಹಿಳೆಯರಿಗೆ ಜಮೆ ಆಗಿದ್ದು 60-65% ಮಹಿಳೆಯರಿಗೆ ಜಮೆ ಆಗಿದೆ. ಸೊ ಇವಾಗ ನಾವು 27 ಮತ್ತು 28ನೇ ಕಂತು ಒಟ್ಟಿಗೆ ಕೂಡ ಕೆಲವು ಮಹಿಳೆಯರಿಗೆ ಜಮೆ ಆಗಿದೆ. ಮತ್ತು ಇವಾಗ 29 ಆಗಿದ್ರೆ ಯಾವಾಗ ಅಂತ ತುಂಬಾ ಜನ ಪ್ರಶ್ನೆ ಮಾಡ್ತೀರಾ. ಆದ್ರೆ ಈಗ ಸದ್ಯಕ್ಕೆ ಇನ್ನ ಜಮೆ ಆಗ್ತಾ ಇರುವಂತ ಕಂತು ಬಂದು 28ನೇ ಕಂತು. ಸೊ 29ನೇ ಕಂತಿನ ಹಣದ ವಿಚಾರವಾಗಿ ನಾವು ನೋಡೋದಾದ್ರೆ ಈ ಒಂದು ಏಪ್ರಿಲ್ 9ರವರೆಗೂ ಅಂದ್ರೆ ಏಪ್ರಿಲ್ 9ಕ್ಕಿಂತ ಮುಂಚೆ ನಮ್ಗೆ ಜಮೆ ಆಗ್ಬೇಕಾಗಿರೋದು 28ನೇ ಕಂತಿನ ಹಣ. ಯಾಕಂತಂದ್ರೆ ಬೈ ಎಲೆಕ್ಷನ್ಸ್ ಇರುವಂತ ಕಾರಣ. ಸೊ ಈಗ 29 ಯಾವಾಗ ಅಂತ ಅದಕ್ಕಂತ ಒಂದ್ ಸ್ವಲ್ಪ ಕಾಲಾವಕಾಶ ಬೇಕು. ನನ್ಗೆ ಯಾವಾಗ ಜಮೆ ಆಗೋದಕ್ಕೆ ಆರಂಭವಾಗುತ್ತೆ ಅನ್ನೋದನ್ನ ನಾನು ಆದಷ್ಟು ಬೇಗ ನಾನು ಲೈವ್ ಅಪ್ಡೇಟ್ಸ್ ಮೂಲಕ ಕೊಡ್ತಾನೆ ಇರ್ತೀನಿ. ಅದಾದ ನಂತರ ಪೆನ್ಷನ್ ಹಣ ಕೂಡ ಹಲವಾರು ಜನಗಳಿಗೆ ಬರ್ತಾ ಇಲ್ಲ. ಸೊ ಅವರೆಲ್ಲ ಏನ್ ಅನ್ಕೊಂಡಿದ್ರೆ ನನಗೆ ಕ್ಯಾನ್ಸಲ್ ಆಗ್ಬಿಟ್ಟಿದೆ ಅಂತ ಎಲ್ಲ ಯೋಚನೆ ಮಾಡ್ತಾ ಇದ್ದೀರಾ. ಆದ್ರೆ ವಿಚಾರ ಏನು ಅಂತ ಅಂದ್ರೆ ಇದು ಒಂದು ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಆಗಿರೋದ್ರಿಂದ ನಿಮ್ಗೇನಾದ್ರೂ ಬರೀ ಮಾರ್ಚ್ ತಿಂಗಳ ಪೆನ್ಷನ್ ಹಣ ಬಂದಿಲ್ಲ ಅಂತ ಅಂದ್ರೆ ತಾಳ್ಮೆಯಿಂದ ಇರಿ. ಯಾಕಂತ ಅಂದ್ರೆ ಲೇಟ್ ಆದ್ರೂ ಕೂಡ ನಿಮ್ಗೆ ಒಂದು ಮಾರ್ಚ್ ತಿಂಗಳ ಪೆನ್ಷನ್ ಹಣ ಬಂದೇ ಬರುತ್ತೆ. ಆದ್ರೆ ನಿಮ್ಗೇನಾದ್ರೂ ಒಂದು 3-4 ತಿಂಗಳಿಂದಾನು ಕೂಡ ಬರ್ತಾ ಇಲ್ಲ ಅಂತ ಅಂದ್ರೆ ನೀವು ನಿಮ್ಮ ಏಜ್ಗೆ ಒಂದು ಆಧಾರ್ ಆಗ್ಬಿಟ್ಟು ಹಾಸ್ಪಿಟಲ್ ಕಡೆಯಿಂದ ಡಾಕ್ಟರ್ ಕಡೆಯಿಂದ ಒಂದು ಸರ್ಟಿಫಿಕೇಟ್ ನ ಸಲ್ಲಿಸಬೇಕಾಗುತ್ತೆ. ಅದಾದ ನಂತರ ಮತ್ತೆ ನಿಮ್ಗೆ ಪೆನ್ಷನ್ ಹಣ ಬರೋದಕ್ಕೆ ಆರಂಭವಾಗುತ್ತೆ. ಯಾಕಂತ ಅಂದ್ರೆ ಪೆನ್ಷನ್ ಹಣದಲ್ಲಿ ಕೂಡ ಈಗ ಮೋಸ ವಂಚನೆ ಆಗ್ತಾ ಇದೆ ಅಂತ ಹೇಳಿ ಸರ್ಕಾರ ಇದ್ರ ಬಗ್ಗೆ ಕೂಡ ಗೃಹಲಕ್ಷ್ಮಿಗೆ ಯಾವ ರೀತಿ ಒಂದು ಕ್ರಮವನ್ನ ಕೈಗೆ ತಗೊಳ್ತು ಅದೇ ರೀತಿಯ ಕ್ರಮ ಇವಾಗ ಪೆನ್ಷನ್ ಹಣಕ್ಕೆ ಕೂಡ ಕೈಗೆ ಕ್ರಮವನ್ನ ತಗೊಳ್ತಾ ಇದೆ. ಸೊ ಆದ್ರಿಂದ ನಿಮ್ಗೇನಾದ್ರೂ ಪೆನ್ಷನ್ ಹಣ ಬರ್ತಾ ಇಲ್ಲ ಅಂತಂದ್ರೆ ಈ ಒಂದು ಸಣ್ಣದ ಕೆಲಸವನ್ನ ನೀವು ಮಾಡಿ ಮುಗಿಸ್ಬೇಕಾಗುತ್ತೆ. ಇನ್ ಕೇಸ್ ಒಂದೇ ಒಂದ್ ತಿಂಗಳು ಅಂತಂದ್ರೆ ತಾಳ್ಮೆಯಿಂದ ಇರಿ, ನಿಮ್ಗೆ ಆದಷ್ಟು ಬೇಗ ಬರುತ್ತೆ. ಸೊ ಇವಾಗ ಗೃಹಲಕ್ಷ್ಮಿಯ ಹಣದ ವಿಚಾರವಾಗಿ ತಿರ್ಗಾ ಮಾತಾಡೋದಾದ್ರೆ ಕೊಡಗು, ಶಿವಮೊಗ್ಗ, ಮೈಸೂರು ಇಂಥ ಜಾಗದಲ್ಲಿ ಇಂಥ ಜಿಲ್ಲೆಗಳಿಗೆ ಇನ್ನ ಕೂಡ ಅಷ್ಟು ಹಣ ಜಮೆ ಆಗಿಲ್ಲ. ಸೊ ಆದಷ್ಟು ಬೇಗ ಜಮೆ ಆಗುತ್ತೆ. ಸೊ ನಿಮ್ಮ ಒಂದು ಜಿಲ್ಲೆಯಲ್ಲಿ ಹಣ ಜಮೆ ಆಗಿದ್ಯಾ ಇಲ್ವಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಹೇಳಿ. ಮತ್ತು ಇದೇ ರೀತಿಯಾದಂತಹ ಒಂದು ಗೃಹಲಕ್ಷ್ಮಿ ಲೈವ್ ಅಪ್ಡೇಟ್ಸ್ಗಾಗಿ ಸಾರ್ವಭೌಮ ಟಿವಿಯನ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಮೇಘನಾ.